ಅಚ್ಚು ಅಚ್ಚು, ಇವತ್ತು ನಿನ್ ಮದ್ವೆ ಇನ್ವಿಟೇಷನ್ ಬಂದಿದೆ ನೋಡು. ನಿಮ್ಮಿಬ್ರು ಫೋಟೋ ಹಾಕಿದ್ದಾರೆ. ಇದ್ರಲ್ಲೇ ನಿಮ್ ಜೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇರು, ನಿಂಗೆ ಕಾಫಿ ತರ್ತೀನಿ. ಅಚ್ಚು, ಕಾಫಿ ಚೆನ್ನಾಗಿದೆ ಅಲ್ವಾ ಇನ್ವಿಟೇಷನ್ನು? ಹಲೋ, ಎಲ್ಲಿ ಆಚೆ ಇದ್ದೀರಾ? ಒಂದ್ ನಿಮಿಷ ಅಚ್ಚು, ಒಂದೇ ನಿಮಿಷ. ಹಾ, ಬರ್ತಾ ಇದ್ದೀನಿ. ಶೇಖರು, ನಿಂಗೆ ಕಾಫಿ ಇಟ್ಟಿದ್ದೀನಿ. ಆಯ್ತಮ್ಮವ್ರೆ. ಶಾಂತಿ, ಕಾಫಿ ಕುಡ್ದಿಯಾ? ಯಾಕೇನಾಯ್ತು? ಮೇಡಮ್, ಅರ್ಚನಾ ಮೇಡಮ್ ಈ ಫೈಲ್ನ ಕೊಡಕ್ಕೆ ಹೇಳಿದ್ರು. ಹಾಗೇನೆ ಸಾಧನಾ ಅವ್ರು ಹೇಳಿದ್ದು ಕರೆಕ್ಷನ್ ಆಗಿದೆ. ಅವ್ರ ಟೇಬಲ್ ಮೇಲೆ ಫೈಲ್ ಇಟ್ಟಿದ್ದೀನಿ. ಸರಿ ಮೇಡಮ್, ನಾನು ಹೊರಡ್ತೀನಿ. ಹುಷಾರು. ಎಲ್ಲರೂ ಹೋದ್ಮೇಲೆ ಆಫೀಸ್ನ ನೀಟಾಗಿ ಲಾಕ್ ಮಾಡ್ಕೊಂಡು ಹೋಗು. ಓಕೆ ಮೇಡಮ್. ಮಂತ್ರ ಮೇಡಮ್. ಏನ್ ದಾಸ್? ಮೇಡಮ್, ಅಲ್ಲಿ ಕ್ಯಾಬಿನಲ್ಲಿ ಸಾಧನಾ ಮೇಡಮ್ ಇಲ್ಲ ಮೇಡಮ್. ಇಲ್ಲ ಅಂದ್ರೆ ನನಗೇನ್ ಗೊತ್ತು? ಹಾಗಲ್ಲ ಮೇಡಮ್, ಅವ್ರೇನಾದ್ರೂ ಆಫೀಸಿಂದ ಹೊರಟ್ರಾ? ಅವರು ಇಲ್ಲ, ಅವ್ರ ಮೊಬೈಲು ಇಲ್ಲ ಮೇಡಮ್. ಅವರು ಇಲ್ಲ, ಮೊಬೈಲು ಇಲ್ಲ ಅಂದ್ರೆ ಹೋಗಿರ್ಬೇಕು ಅಂತ ಅರ್ಥ. ಓಕೆ, ಸರಿ ಮೇಡಮ್. ಅರೆ, ಕರೆಂಟ್ ಹೋಯ್ತಾ? ಅರೆ,
ಯಾರಿದ್ದೀರಾ? ಬಾಗ್ಲು ಓಪನ್ ಮಾಡಿ. ದಾಸ್, ಅರ್ಥ ಆಯ್ತು ಇವಾಗ ನೀನು ಯಾಕೆ ಹೇಗಿದೀಯಾ ಅಂತ. ಶಾಂತಿ, ನನಗೆ ಅರ್ಥ ಆಗುತ್ತೆ ನಿನಗೆ ಇದನ್ನೆಲ್ಲ ನೋಡಿ ಇವಾಗ ಸಹಿಸ್ಕೊಳ್ದಕ್ಕೆ ಆಗ್ತಾ ಇಲ್ಲ ಅಂತ. ಆದ್ರೆ ಇವಾಗ ಏನ್ ಮಾಡೋದು ಶಾಂತಿ? ಮದ್ವೆ ಬೇರೆ ಹತ್ರ ಬರ್ತಾ ಇದೆ, ಎಲ್ಲ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಲ್ವಾ ಶಾಂತಿ? ಗೊತ್ತಿಲ್ಲ ಶಂಕ್ರು ಏನ್ ಮಾಡ್ಬೇಕು ಅಂತ. ಆದ್ರೆ ಒಂದ್ ಮಾತಂತೂ ಸತ್ಯ, ಯಾವುದೇ ಕಾರಣಕ್ಕೂ ನಾನು ಈ ಮದ್ವೆ ಆಗ್ಬಾರ್ದು ಚಿನ್ನು. ನೋಡಿ ಶಾಂತಿ, ನಮಗೆ ಆ ದೇವರು ಯಾವ್ದಾದ್ರು ಒಂದು ದಾರಿ ತೋರಿಸ್ತಾನೆ. ಈಗ ಎಂಗೇಜ್ಮೆಂಟ್ ಟೈಮಲ್ಲೂ ಹಾಗೆ ಅಲ್ವಾ, ಕೊನೆ ಕ್ಷಣದಲ್ಲಿ ಒಂದು ಐಡಿಯಾ ಬಂತು. ಅದೇ ತರ ಈ ಮದ್ವೆ ಟೈಮಲ್ಲೂ ಕೊನೆ ಕ್ಷಣದಲ್ಲಿ ಏನಾದ್ರೂ ಆಗ್ಬೋದು. ಅದೇ ಏನಾಗ್ಬೋದು ಅಂತ ಗೊತ್ತಿಲ್ಲ ಚಿನ್ನು. ಏನಾದ್ರೂ ಮಿರಾಕಲ್ ಆಗಿ ಈ ಮದ್ವೆ ನಿಲ್ಬೇಕು ಅಷ್ಟೇ. ನಾನು ತುಂಬಾ ಯೋಚನೆ ಮಾಡ್ಬಿಟ್ಟೆ ಚಿನ್ನು. ಈ ಮದ್ವೆ ನಿಲ್ಸಕ್ಕೆ ನನಗೆ ಯಾವ ದಾರಿನೂ ಗೊತ್ತಾಗ್ತಿಲ್ಲ. ಒಂದೊಂದ್ಸಲ ತುಂಬಾ ಯೋಚನೆ ಮಾಡಿ ಅಣ್ಣಂಗೆ ಹೇಗಾದ್ರೂ ಡೈರೆಕ್ಟ್ ಆಗಿ ಹೇಳ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಅಣ್ಣ ಈ ಮದ್ವೆ ನಾನು ಆಗ್ತೀನಿ ಅನ್ನೋ ಖುಷಿಯಲ್ಲಿದ್ದೇನೆ. ಇಂಥ ಟೈಮಲ್ಲಿ ನಾನೇನಾದ್ರೂ ಹೋಗಿ ಹೇಳಿದ್ರೆ ಅಣ್ಣನ ಆರೋಗ್ಯ ಬೇರೆ ಸರಿ ಇಲ್ಲ ಅಲ್ವಾ, ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಹೋಗುತ್ತೆ. ಯಾಕೋ ಗೊತ್ತಿಲ್ಲ ಚಿನ್ನು, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿ ಹೋಗಿದ್ದೀನಿ. ದೇವ್ರು ಎಂತ ಪರಿಸ್ಥಿತಿಗೆ ತಂದ್ಬಿಟ್ಟ ನೋಡು ಚಿನ್ನು. ಶಾಂತಿ ಶಾಂತಿ ನೋಡು, ನೀನ್ ಮೊದಲು ಸಮಾಧಾನ ಮಾಡ್ಕೋ. ನೋಡು ಶಾಂತಿ, ಇಂಥ ಟೈಮಲ್ಲಿ ನಿನ್ನ ಮನಸ್ಸನ್ನ ಗೊಂದಲದಲ್ಲಿ ಇಟ್ಕೋಬೇಡ. ನೋಡು, ನಿನ್ನ ಈ ನೋವು, ನಿನ್ನ ಈ ಸಂಕಟ, ನಿನ್ನ ಈ ವೇದನೆ ಆ ದೇವರಿಗೆ ಖಂಡಿತವಾಗ್ಲೂ ಅರ್ಥ ಆಗಿದೆ ಅನ್ನೋದಾದ್ರೆ ಯಾವುದೋ ಒಂದು ರೂಪದಲ್ಲಿ ಈ ಮದ್ವೆ ನಿಂತೋಗುತ್ತೆ. ನೋಡು ಶಾಂತಿ, ನೀನ್ ಈ ಥರ ಇರೋದಕ್ಕೆ ಹೋಗ್ಬೇಡ. ನೀನ್ ಈ ಥರ ಇದ್ರೆ ನನಗೂ ಯಾವುದೇ ಥರ ಹೊಸ ಐಡಿಯಾ ಉಳಿಯೋದೂ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ ಶಾಂತಿ. ನೋಡು, ಇದೇ ಕೊನೆ ಸರಿ ಹೇಳ್ತಾ ಇದ್ದೀನಿ. ಇನ್ನು ನೀನು ಆ ಮದ್ವೆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಮುಂದೆ ಏನ್ ಕೆಲಸ ಮಾಡಬೇಕೋ ಅದನ್ನ ಮಾಡು. ಚೆನ್ನಾಗಿದೆ ಅಲ್ವಾ ಶಂಕ್ರು? ಹಾ. ಹೇಗಿದೆ ಮದ್ವೆ ಇನ್ವಿಟೇಷನ್? ಚೆನ್ನಾಗಿದೆ ಅಲ್ವಾ? ಹಾ ಮೋರೆ, ತುಂಬಾ ಚೆನ್ನಾಗಿದೆ. ಈಗಷ್ಟೇ ಅಮ್ಮೋರಿಗೆ ಅದನ್ನೇ ಹೇಳ್ತಾ ಇದ್ದೆ. ಅಚ್ಚು, ನೀನ್ ಯಾಕೆ ಡಲ್ ಆಗಿದ್ಯಾ? ಇಲ್ಲ ಅದ್ಗೆ ಇನ್ವಿಟೇಷನ್ನು ಇಷ್ಟ ಆಗ್ಲಿಲ್ವಾ? ಏನಮ್ಮೋರೆ ಹೀಗೆ ಹೇಳ್ತಿದ್ದೀರಾ ನೀವು? ಇನ್ವಿಟೇಷನ್ ತುಂಬಾ ಚೆನ್ನಾಗಿದೆ. ಅಮ್ಮೋರ್ ಮುಖದಲ್ಲಿ ನೋಡಿ, ಮದುವೆ ಕಳೆ ತುಂಬಿ ತುಳುಕ್ತಾ ಇದೆ.